ಇಲ್ಲಿ ನಮ್ ಹೀರೋ ಫ್ಯಾಮಿಲಿನೇ ಒಂದು ಕರಾಟೆ ಫ್ಯಾಮಿಲಿ ಆಗಿರುತ್ತೆ. ಮಗಳಿಗೂ ಕೂಡ ಕರಾಟೆನ ಹೇಳ್ಕೊಡ್ತಾ ಇರ್ತಾರೆ. ಅದಲ್ಲದೆ ನಿನಗೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದ್ರು ಅದನ್ನ ಎದುರು ನಿಂತು ಹೋರಾಡಬೇಕು ಅಂತ ಹೇಳಿ ಅಪ್ಪ ಮಗಳಿಗೆ ಮೋಟಿವ್ ಮಾಡ್ತಾ ಇರ್ತಾನೆ. ನಮ್ ಹೀರೋಯಿನ್ ಬೆಳೆದು ದೊಡ್ಡವಳಾದ್ರೂ ಕೂಡ ಅಪ್ಪ ಹೇಳಿದ್ದನ್ನೇ ಕೇಳ್ಕೊಂಡು ಫಾಲೋ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ವರುಣ್ ಅನ್ನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಒಂದು ಬೆಟ್ಟದ ಕೆಳಗಡೆ 7,000 ಕೋಟಿ ಬೆಲೆ ಬಾಳು ಬ್ಲಾಕ್ ಉಪ್ಪಲ್ ಇದೆ ಅಂತ ಕಂಡಿಡ್ಕೊಂಡ್ಬಿಡ್ತಾನೆ. ಬಟ್ ಅದನ್ನ ಹೊರಗಡೆ ತೆಗಿಬೇಕು ಅಂತ ಹೇಳಿದ್ರೆ 1,500,000 ಅಡಿ ಮೈನಿಂಗ್ ಮಾಡ್ಬೇಕು. ಹಾಗೇನಾದ್ರೂ ಮಾಡಿದ್ರೆ ಕೆಳಗಿರೋ ಊರು ಧ್ವಂಸ ಆಗ್ಬಿಡುತ್ತೆ ಅಂತ ಹೇಳಿ ಅಸಿಸ್ಟೆಂಟ್ ಹೇಳ್ತಾನೆ. ಅದಲ್ಲದೆ ಇದನ್ನೆಲ್ಲ ಮಾಡೋದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಬೇಕು ಅಂತ ಹೇಳಿ ವರುಣ್ ಈಗ ಮಿನಿಸ್ಟರ್ ನ ಮೀಟ್ ಆಗ್ತಾನೆ. ಅದಕ್ಕೆ ಮಿನಿಸ್ಟರ್ ಈಗ ಪ್ರಾಜೆಕ್ಟ್ ವ್ಯಾಲ್ಯೂ 7,000 ಕೋಟಿ ಅಲ್ವಾ, ಸೊ ಅದ್ರಲ್ಲಿ ನನಗೆ 1,000 ಕೋಟಿ ಕೊಟ್ರೆ ಪ್ರಾಜೆಕ್ಟ್ ಅಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ವರುಣ್ ಈಗ ಅವ್ನು ಶೇರ್ಸ್ ತರ ಮಾಡಿ 1,000 ಕೋಟಿನ ರೆಡಿ ಮಾಡ್ತಾನೆ. ಬಟ್ ಅದನ್ನ ವೈಟ್ ಆಗಿ ಕನ್ವರ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ಅಬ್ರಹಂ ಅನ್ನೋರ್ಗೆ ಕಾಲ್ ಮಾಡ್ತಾನೆ. ಈಗ ಅಬ್ರಹಂ ಹತ್ರ ನನ್ನ ಹತ್ರ 1,000 ಕೋಟಿನ ವೈಟ್ ಆಗಿ ಕನ್ವರ್ಟ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅಬ್ರಹಂ ಕೂಡ ಒಪ್ಕೋತಾನೆ. ಮೊದಲು 7,000 ಕೋಟಿನ ದುಬೈ ಕಳಿಸಿ ಅಲ್ಲಿಂದ ಟ್ರಸ್ಟ್ ಹೆಸರಲ್ಲಿ ವೈಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೋತಾರೆ. ದುಬೈನಲ್ಲಿ ದುಡ್ಡ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ 100 ರೂಪಾಯಿ ನೋಟ್ ಅಲ್ಲಿರೋ ಸೀರಿಯಲ್ ನಂಬರ್ ನ ಪ್ರೂಫ್ ಆಗಿ ಇಟ್ಕೋತಾರೆ. ಅಬ್ರಹಂ ಈಗ ಅಲ್ಲಿಂದ 100 ರೂಪಾಯಿ ನೋಟ ತಗೊಂಡು ಹೋಗ್ತಿರ್ಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಗ್ಲೇ ಅಲ್ಲಿಗೆ ಬಂದ ಪೊಲೀಸ್ನವ್ರಿಗೆ ಅವನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಮಾಡ್ತಾರೆ. ಇದೇ ವಿಷಯ ಈಗ ವರುಣಿಗೆ ಗೊತ್ತಾದಾಗ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಅವನೀಗ ಒಬ್ಬ ಲೋಕಲ್ ಗ್ಯಾಂಗ್ ಲೀಡರ್ ಗೆ ಕಾಲ್ ಮಾಡಿ ಅವ್ನು ಯಾರು ಏನು ಅಂತ ಪೊಲೀಸ್ ಅವ್ರಿಗೆ ಗೊತ್ತಾಗಿಂತ ಮುಂಚೆನೆ ಮೊದಲು ಅವನನ್ನ ಅಲ್ಲಿಂದ ಕರ್ಕೊಂಡ್ ಬರೋದಕ್ಕೆ ಅಂತ ಹೇಳಿ ಡೀಲ್ ಕೊಡ್ತಾನೆ. ಆ ಗ್ಯಾಂಗ್ ಲೀಡರ್ ಈಗ ಅವ್ನ ತಮ್ಮನ್ನ ಹಾಗೆ ಸ್ವಲ್ಪ ಜನ ರೌಡಿಗಳನ್ನ ಹಾಸ್ಪಿಟ್ಲಿಗೆ ಕಳಿಸ್ತಾನೆ. ಈಗ ರೌಡಿಗಳನ್ನ ಹಾಸ್ಪಿಟ್ಲಿಗೆ ಬಂದಾಗ ಪೊಲೀಸ್ನವರು ಕೂಡ ಅಲ್ಲೇ ಇರ್ತಾರೆ. ಪೊಲೀಸ್ನವ್ರಿಗೆ ಏನಂತ ಹೇಳಿದ್ರೆ ಈ ಅಬ್ರಹಂನ ಸಾಯಿಸೋದಕ್ಕೆ ಇವರೆಲ್ಲ ಬಂದಿದ್ದಾರೆ ಅಂತ ತಿಳ್ಕೊತಾರೆ. ಈಗ ಪೊಲೀಸ್ ಗನ್ನ ತೆಗಿಬೇಕಾದ್ರೆ ಅದ್ರ ಡೈರೆಕ್ಷನ್ ಅಬ್ರಹಂ ಮೇಲಿರುತ್ತೆ. ಅದಕ್ಕೆ ಈಗ ರೌಡಿಗಳು ಅವ್ರಿಗೆ ಏನು ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ಆಗ್ಲೇ ಪೊಲೀಸ್ ಅವ್ರಿಗೆ ಗೊತ್ತಾಗೋದು ಇವ್ರು ಬಂದಿರೋದು ಸಾಯಿಸೋದಕ್ಕಲ್ಲ ಇವ್ರನ್ನ ಎತ್ತಾಕೊಂಡು ಹೋಗೋದಕ್ಕೆ ಅಂತ. ಈಗ ಪೊಲೀಸು ಬೇಕಂತಲೇ ಅಬ್ರಹಂ ಕಾಲ್ಗೆ ಶೂಟ್ ಮಾಡ್ತಾನೆ. ಈಗ ಅವ್ನ ತಲೆ ಗುರಿ ಇಟ್ಟ ತಕ್ಷಣ ರೌಡಿಗಳೆಲ್ಲ ಅಲ್ಲಿಂದ ಎದ್ರುಕೊಂಡು ಓಡೋಗ್ಬಿಡ್ತಾರೆ. ಪೊಲೀಸ್ ಈಗ ಇವ್ನು ಯಾರು ಅನ್ನೋ ಡೌಟ್ ಶುರು ಆಗ್ಬಿಡುತ್ತೆ. ಈಗ ಇವ್ನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇವ್ನ ಫೋಟೋನ ತಗೊಂಡು ಪೊಲೀಸ್ ಈಗ ಅಲ್ಲಿಂದ ಹೋಗ್ತಾನೆ. ಅವತ್ ರಾತ್ರಿನ ಹಾಸ್ಪಿಟಲ್ ಅಲ್ಲಿ ಈಗ ಅಬ್ರಹಂಗೆ ಎಚ್ಚರ ಆಗ್ಬಿಡುತ್ತೆ. ಈಗ ಅಬ್ರಹಂ ಅಲ್ಲಿದ್ದ ಪೊಲೀಸ್ ಆಫೀಸರ್ನೆಲ್ಲ ಸಾಯಿಸಿ ಅಲ್ಲಿಂದ ಗ್ಯಾಂಗ್ ಲೀಡರ್ ಹತ್ರಕ್ಕೆ ಬರ್ತಾನೆ. ಈಗ ಅಬ್ರಹಂ ಅವ್ರಿಗೆ ಗೊತ್ತಿರೋ ಡಾಕ್ಟರ್ಗೆ ಕಾಲ್ ಮಾಡಿ ಬುಲೆಟ್ ಬಿದ್ದಿರೋ ಜಾಗಕ್ಕೆ ಯಾವ ಮೆಡಿಸಿನ್ ತಗೋಬೇಕು ಅಂತ ಹೇಳಿ ಕೇಳಿ ಬರ್ಕೋತಾನೆ. ಈಗ ಮೆಡಿಸಿನ್ ತಗೊಂಡ್ಬರೋದಕ್ಕೆ ಅವ್ರ ಗ್ಯಾಂಗ್ ಅಲ್ಲಿ ಹೊಸದಾಗಿ ಜಾಯ್ನ್ ಆಗಿರೋ ಡೋಬಿ ಅನ್ನೋನ್ನ ಕಳಿಸ್ತಾರೆ. ಅವನು ಈಗ ನಮ್ ಹೀರೋಯಿನ್ ಇದ್ದ ಮೆಡಿಕಲ್ ಶಾಪಿಗೆ ಬಂದು ಮೆಡಿಸಿನ್ ಕೇಳ್ತಾನೆ. ಅವಳೀಗ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೆ ಇದನ್ನೆಲ್ಲ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಅವನು ನಮ್ ಹೀರೋಯಿನ್ಗೆ ಚಾಕುನ ತೋರಿಸಿ ಎದುರಿಸ್ತಾನೆ. ನಮ್ ಹೀರೋಯಿನ್ಗೆ ಅವ್ರ ಅಮ್ಮ ಯಾರ ಹತ್ರ ಜಗಳ ತಗೋಬೇಡ ಅಂತ ಹೇಳಿರ್ತಾಳೆ. ಅದಕ್ಕೆ ಈಗ ಜಗಳ ಮಾಡ್ಕೋಬಾರ್ದು ಅಂತ ಹೇಳಿ ಅವ್ನು ಕೇಳಿದ ಮೆಡಿಸಿನ್ ಕೊಡ್ತಾಳೆ. ಮೆಡಿಸಿನ್ ತಗೊಂಡು ಸುಮ್ನೆ ಬರ್ಬೇಕು ತಾನೆ, ಬಟ್ ಆತರ ಮಾಡೋದೇ ಇಲ್ಲ. ಈಗ ಮತ್ತೆ ನಮ್ ಹೀರೋಯಿನ್ ಹತ್ರ ಹೋಗಿ ಸರನ ಬಿಚ್ಚು ಅಂತ ಹೇಳಿ ಚಾಕುನ ತೋರಿಸಿ ಎದುರಿಸ್ತಾನೆ. ಈ ಸಲ ನಮ್ ಹೀರೋಯಿನ್ ಪೇಷನ್ಸ್ ನ ಕಳ್ಕೊಂಡ್ಬಿಡ್ತಾಳೆ. ಈಗ ಅವಳು ಅವನನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಅವನನ್ನ ಪೊಲೀಸ್ಗೆ ಹಿಡ್ಕೊಟ್ಬಿಡ್ತಾಳೆ. ಅವನು ಈಗ ಪೊಲೀಸ್ ಸ್ಟೇಷನ್ ಇಂದ ಯಾರಿಗೂ ಗೊತ್ತಾಗ್ದಾಗೆ ಗ್ಯಾಂಗ್ ಲೀಡರ್ ಗೆ ಕಾಲ್ ಮಾಡ್ತಾನೆ. ಅವನು ಈಗ ಅಲ್ಲಿ ನಡೆದನ್ನೆಲ್ಲ ಹೇಳಿ ಅಪ್ಪ ಮಗಳು FIR ಹಾಕ್ಸೋದಕ್ಕೆ ಬರ್ತಿದ್ದಾರೆ. ಆದಷ್ಟು ಬೇಗ ಏನಾದ್ರು ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈಗ ಅವ್ರೇನಾದ್ರು ಪೊಲೀಸ್ ಸ್ಟೇಷನ್ ಹೋದ್ರೆ ಅವನು ಯಾವ ತರ ಮೆಡಿಸಿನ್ ಕೇಳ್ದ ಅಂತ ಹೇಳಿ ಪೊಲೀಸ್ ಅವರು ಕ್ವಶನ್ ಮಾಡ್ತಾರೆ. ಅವ್ರು ಅದನ್ನೆಲ್ಲ ಹೇಳಿದ್ಮೇಲೆ ಇವನು ಹೊಡೆದು ವಿಚಾರಿಸಿದಾಗ ಇವನು ನಿಜನ ಬಾಯ್ ಬಿಟ್ಬಿಡ್ತಾನೆ. ಸೊ ಅವರಿಬ್ರು ಪೊಲೀಸ್ ಸ್ಟೇಷನ್ ಹೋಗ್ಲೇಬಾರ್ದು ಅಂತ ಹೇಳಿ ಅಬ್ರಹಂ ಈಗ ಗ್ಯಾಂಗ್ ಲೀಡರ್ ಹತ್ರ ಹೇಳ್ತಾನೆ. ಸೊ ನಮ್ ಗ್ಯಾಂಗ್ ಲೀಡರ್ ಈಗ ಅಪ್ಪ ಮಗಳನ್ನ ಮುಗಿಸೋದಕ್ಕೆ ಅಂತ ಹೇಳಿ ಅವ್ನ ತಮ್ಮನ್ನ ಹಾಗೆ ಸ್ವಲ್ಪ ಜನ ರೌಡಿಗಳನ್ನ ಹೀರೋ ಮನೆಗೆ ಕಳ್ಸಿಕೊಟ್ಬಿಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಹೆಂಡತಿನು ನಮ್ಗೆ ಹಾಕಿದಲ್ಲ ಕೇಸ್ ವಾಪಸ್ ತಗೊಂಡ್ಬಿಡಿ ಅಂತ ಹೇಳಿ ಕಳಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ರೌಡಿಗಳೆಲ್ಲ ಬಂದು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವ್ರ ಫ್ಯಾಮಿಲಿನ ಕರಾಟೆ ಕಲ್ತಿರೋ ಫ್ಯಾಮಿಲಿ ಸುಮ್ನೆ ಬಿಡ್ತಾರ? ಗಂಡ ಹೆಂಡತಿ ಮಗಳು 3 ಜನ ಸೇರಿ ರೌಡಿಗಳನ್ನ ಹೊಡೆದು ಬಿಸಾಕ್ತಾ ಇರ್ತಾರೆ. ಈಗ ಇವ್ರನ್ನೆಲ್ಲ ಜೀವ ಸಮೇತ ಬಿಟ್ರೆ ನಮ್ಮ ಮಗಳಿಗೆ ಪ್ರಾಬ್ಲಮ್ ಅಂತ ಹೇಳಿ ಎಲ್ರು ಸಾಯಿಸ್ಬಿಡ್ತಾರೆ. ಈಗ ಸಾಯಿಸಿದವ್ರನ್ನೆಲ್ಲ ಎಳ್ಕೊಂಡು ಹೋಗಿ ಗುಂಡಿ ತೋಡಿ ಹೂತಾಕ್ಬಿಡ್ತಾರೆ. ಈ ಕಡೆ ಅಬ್ರಹಂ ಈಗ ಪರ್ಸ್ ಚೆಕ್ ಮಾಡ್ಕೊಂಡ್ರೆ ಅದ್ರಲ್ಲಿ 100 ರೂಪಾಯಿ ನೋಟೇ ಇರಲ್ಲ. ಆಕ್ಚುಲಿ ಈ ಅಬ್ರಹಂ ಪರ್ಸು ಹಾಗೆ ಗ್ಯಾಂಗ್ ಲೀಡರ್ ತಮ್ಮನ್ ಪರ್ಸು ಒಂದೇ ತರ ಇರುತ್ತೆ. ಅವನು ತನ್ನ ಪರ್ಸು ಅಂತ ಹೇಳಿ ಅಬ್ರಹಂ ಪರ್ಸ್ ನ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಇವನೀಗ ತಮ್ಮನಿಗೆ ಕಾಲ್ ಮಾಡಿದ್ರೆ ಕಾಲ್ ರೀಚ್ ಆಗ್ತಾನೆ ಇರಲ್ಲ. ಅದಕ್ಕೊಬ್ಬನ ನೋಡ್ಕೊಂಡ್ ಬರೋದಕ್ಕೆ ಅಂತ ಹೇಳಿ ಹೀರೋ ಮನೆ ಹತ್ರ ಕಳಿಸ್ತಾನೆ. ಅವನೀಗ ಗ್ಯಾಂಗ್ ಲೀಡರ್ ಗೆ ಕಾಲ್ ಮಾಡಿ ನಿನ್ ತಮ್ಮ ಹಾಗೆ ರೌಡಿಗಳು ಹೀರೋ ಮನೆ ಹತ್ರಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ 2 ರೋಡ್ ಇಂದಾನೆ ಇವ್ರ ಜೀಪು ಪಂಚರ್ ಆಗ್ಬಿಟ್ಟಿರುತ್ತೆ. ಸೊ ನಮ್ ಹೀರೋ ಮನೆಗೆ ಬರೋದಕ್ಕಿಂತ ಮುಂಚೆನೆ ನಿನ್ ತಮ್ಮನ ಯಾರೋ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಸೊ ನಮ್ ಗ್ಯಾಂಗ್ ಲೀಡರ್ ಈಗ ಎಲ್ಲರಿಗೂ ಕಾಲ್ ಮಾಡಿ ವಿಚಾರಿಸಿದಾಗ ಒಬ್ಬ ಪೊಲೀಸ್ ಆಫೀಸರ್ ತಮ್ಮನ್ನ ಹುಡುಕೊಂಡ್ ಬಂದಿದ್ದ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ಪೊಲೀಸ್ ಅವರೇನ ತಮ್ಮನ್ನ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾನೆ. ಈಗ ಪೊಲೀಸ್ ಆಫೀಸರ್ ಫ್ಯಾಮಿಲಿನ ಕಿಡ್ನಾಪ್ ಮಾಡಿ ತಮ್ಮನ್ನ ಬಿಟ್ಬಿಡು ಅಂತ ಹೇಳಿ ಎದುರಿಸ್ತಾನೆ. ಅದೇ ಟೈಮ್ಗೆ ಹೀರೋನು ಮತ್ತೆ ಮಗಳು ಕೇಸ್ ವಾಪಸ್ ತಗೋಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾರೆ. ಈಗ ಪೊಲೀಸ್ ಆಫೀಸರ್ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ನಮ್ಮಿಂದ ಇವ್ರ ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಹೀರೋಯಿನ್ ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ. ಇನ್ನೊಂದ್ ಕಡೆ ವರುಣ್ ಈಗ ಕಾಲ್ ಮಾಡಿ ನಮ್ ಮ್ಯಾನೇಜರ್ ಬರ್ತಿದ್ರೆ ಅವ್ನ ಕೈಗೆ ಚೆಕ್ ನ ಕೊಡು ಅಂತ ಹೇಳಿ ಅಬ್ರಹಂ ಹತ್ರ ಹೇಳ್ತಾನೆ. ಅಬ್ರಹಂ ಈಗ ಮ್ಯಾನೇಜರ್ ಬರೋದ್ರೊಳಗೆ ಚೆಕ್ ನನ್ನ ಕೈಯಲ್ಲಿ ಇರ್ಬೇಕು ಅಂತ ಹೇಳಿ ಇದೆಲ್ಲ ಎಲ್ಲಿಂದ ಶುರು ಆಯ್ತು ಮತ್ತೆ ಅಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಓಡ್ತಾನೆ. ಈಗ ಅಲ್ಲಿಂದ ಒಬ್ಬೊಬ್ಬರನ್ನೇ ಹಿಡಿದು ಹೊಡೆದು ವಿಚಾರಿಸಿ ಕೊನೆಗೆ ಈಗ ನಮ್ ಹೀರೋ ಮನೆಗೆ ಬರ್ತಾನೆ. ಈಗ ಅಲ್ಲಿ ನಮ್ ಹೀರೋನ ಹೆಂಡತಿನ ಹಾಗೆ ಮಗಳನ್ನ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಈಗ ನಮ್ ಗ್ಯಾಂಗ್ ಲೀಡರ್ ತಮ್ಮ ಎಲ್ಲಿ ಅಂತ ಹೇಳಿ ವಿಚಾರಿಸ್ತಾ ಇರ್ಬೇಕಾದ್ರೆ ನಮ್ ಹೀರೋ ಫ್ಯಾಮಿಲಿ ನಲ್ಲಿ ಇರೋರೆಲ್ಲರೂ ಕರಾಟೆ ಕಲ್ತಿದ್ರೆ ಅನ್ಸುತ್ತೆ. ನಮ್ ಹೀರೋಯಿನ್ ಮಾಮ ಈಗ ಅಬ್ರಹಂನ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಒಬ್ಬೊಬ್ಬರಾಗೆ ಎದ್ದು ಅಬ್ರಹಂನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಫೈನಲಿ ಅಬ್ರಹಂನ ಈಗ ಕಟ್ಟಾಕಿ ಪೊಲೀಸ್ ಫ್ಯಾಮಿಲಿ ಎಲ್ಲಿದೆ ಅಂತ ಹೇಳಿ ವಿಚಾರಿಸ್ತಾ ಇರ್ತಾರೆ.
ಹಾಗೆ ಅದೇ ಜಾಗಕ್ಕೆ ವರುಣ್ ಮ್ಯಾನೇಜರ್ ಕೂಡ ಬಂದ್ಬಿಡ್ತಾನೆ. ಈಗ ಅವ್ರನ್ನ ಹಿಡಿದು ಹೊಡೆದು ವಿಚಾರಿಸಿದಾಗ ನಿಜ ಎಲ್ಲ ಗೊತ್ತಾಗುತ್ತೆ. ಈಗ ಅದೆಲ್ಲ ನಿಜಾನ ಅಂತ ಹೇಳಿ ಮೊದಲು ಕನ್ಫರ್ಮ್ ಮಾಡ್ಕೋತಾರೆ. ಈಗ ಇವ್ರನ್ನೆಲ್ಲ ಏನ್ ಮಾಡೋಣ ಅಂತ ಹೇಳಿ ಹೀರೋ ಈಗ ಮಗಳ ಹತ್ರ ಕೇಳ್ತಾನೆ. ಅದಕ್ಕೀಗ ನಮ್ ಹೀರೋಯಿನ್ ಇವರೆಲ್ಲ ಸೇರಿ ಒಂದು ಊರ್ನೇ ನಾಶ ಮಾಡ್ಬೇಕು ಅಂತ ಹೊರಟವ್ರು. ಇವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು ಅಂತ ಹೇಳಿ ಇವ್ರ ಕಣ್ಮುಂದೆನೆ ಆ 100 ರೂಪಾಯಿ ನೋಟ ಸುಟ್ಟು ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಕೊಂದು ಬಿಡ್ತಾರೆ. ಹಾಗೆ ಆ ಪೊಲೀಸ್ ಫ್ಯಾಮಿಲಿಗೆ ಫೋನ್ ನ ಕೊಟ್ಟು ಪೊಲೀಸ್ ಅಲ್ಲಿಗೆ ಬರೋ ಹಾಗೆ ಮಾಡಿ ಆ ಫ್ಯಾಮಿಲಿನ ಸೇವ್ ಮಾಡ್ಬಿಡ್ತಾರೆ. ಹಾಗೆ ಇದಕ್ಕೆಲ್ಲ ಕಾರಣ ಆಗಿರ್ತಾರಲ್ವ ವರುಣ್, ಅವನನ್ನು ಕೂಡ ಕೊನೆಗೆ ಸಾಯಿಸ್ಬಿಡ್ತಾರೆ. ಮತ್ತೆ ಇವರೆಲ್ಲರೂ ಮೊದಲಿನ ಹಾಗೆ ನಾರ್ಮಲ್ ಲೈಫ್ ಹೋಗೋ ತರ ತೋರಿಸಿ ಮೂವಿನ ಎಂಡ್ ಮಾಡ್ಬಿಡ್ತಾರೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.